ದೆಹಲಿ ಗಡಿ ಪಂಜಾಬ್ನ ದಲೇವಾಲ ಅವರು ಇವತ್ತಿಗೆ 44 ದಿನದ ಉಪವಾಸ ಸತ್ಯಾಗ್ರಹವನ್ನು ಮುಗಿಸಿದ್ದಾರೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯಿಂದ ಅವರ ಒಂದು ಪ್ರಾಣ ಬಹಳ ಸಂಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಗಂಭೀರವಾಗಿ ರೈತರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತೇಳಿ ದೇಶಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸಂಘಟನೆ ವತಿಯಿಂದ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ 13ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಕರ್ನಾಟಕ ರಾಜ್ಯದಲ್ಲೂ ಕೂಡ 13ನೇ ತಾರೀಕು ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರ ಮತ್ತು ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರತಿಕೃತಿಯನ್ನು ದಾನ ಮಾಡುವಂಥ ಚಳುವಳಿಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಇದನ್ನು ಇಡೀ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಮಾಡಬೇಕು, ರೈತರ ಒಂದು ಚಳುವಳಿಯನ್ನು ಬೆಂಬಲಿಸಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಏನು ಸಂಯುಕ್ತ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ನೇತಾರರಾದಂಥ ಜಗದೀಶ್ ಸಿಂಗ್ ದಲೇವಾಲ್ ಅವರು 70 ವರ್ಷದ ವಯೋಮಾನದಲ್ಲೂ ಕೂಡ ಅವರಿಗೆ ಕ್ಯಾನ್ಸರ್ ಪೀಡಿತರಾಗಿ ಇದ್ದರೂ ಕೂಡ ಅವರು ಸಾವು ಬದುಕಿನ ನಡುವೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಕೇಂದ್ರ ಸರ್ಕಾರ 44 ದಿವಸಗಳನ್ನು ಪೂರೈಸಿದರೂ ಕೂಡ ಇವತ್ತಿನ ತನಕ ಕನಿಷ್ಠ ಸೌಜನ್ಯಕ್ಕೂ ಕೂಡ ಮಾತನಾಡುವಂಥ ಕೆಲಸವನ್ನು ಮಾಡಿಲ್ಲ. ರೈತ ವಿರೋಧಿ ಧೋರಣೆಯನ್ನು ಇದರಲ್ಲಿ ತೋರಿಸೋ ಮುಖಾಂತರ ಕೇಂದ್ರ ಸರ್ಕಾರ ತಮ್ಮ ಬೇಜವಾಬ್ದಾರಿತನವನ್ನು ತೋರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಏನು ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದೇಶದ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಸಂಸದೀಯ ಮಂಡಳಿ 31 ಜನರ ಸಂಸತ್ ಸಮಿತಿಯ ಸದಸ್ಯರು ಈ ನವೆಂಬರ್ 18ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ MSP ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು, ರೈತರ ಬದುಕು ಉದ್ಧಾರ ಆಗಬೇಕಾರೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪ್ರಧಾನಿ ಮೋದಿಯವರು ಮುಖ್ಯಮಂತ್ರಿಯಾಗಿದ್ದಂಥ 2011ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಸಮಿತಿ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ MSP ಗ್ಯಾರಂಟಿ ಖಾತರಿ ಕಾನೂನು ಆಗಬೇಕಾದದ್ದು ರೈತರಿಗೆ ಅವಶ್ಯಕವಾಗಿದೆ, ಇದನ್ನು ಜಾರಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಾಗಿ ವರದಿ ಕೊಟ್ಟಂಥ ಪ್ರಧಾನಿ ಮೋದಿ, ಇವತ್ತಿನ ಪ್ರಧಾನಿ ಮೋದಿಯವರು ಅದನ್ನು ಜಾರಿ ಮಾಡದೇ ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ಒಂದು ಸಮಿತಿಯನ್ನು ಮಾಡಿದರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕೃಷಿ ಪರಿಣಿತರ ಒಳಗೊಂಡಂತೆ ನವಾಬ್ ಸಿಂಗ್ ಒಬ್ಬ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದರು. ಆ ಸಮಿತಿ ಕೂಡ ಒಂದು ವರದಿಯನ್ನು ಕೊಟ್ಟಿದೆ ನವೆಂಬರ್ 28ನೇ ತಾರೀಕು. ಆ ವರದಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಿದೆ. ದೇಶಾದ್ಯಂತ ರೈತರ ಆತ್ಮಹತ್ಯೆಗಳು ನಡೀತಾ ಇದೆ. ಕೃಷಿಯಿಂದ ರೈತರು ವಲಸೆ ಹೋಗ್ತಾ ಇದ್ದಾರೆ. ಕೃಷಿ ಉಳಿಬೇಕಾದ್ರೆ ಈ ಕಾನೂನು ಅತ್ಯವಶ್ಯಕವಾಗಿ ಮಾಡಬೇಕು ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಒಂದು ವರ್ಗದಿಂದಲೂ ಕೂಡ ವರದಿ ಬಂದಿದ್ದರೂ ಕೂಡ ಕೇಂದ್ರ ಸರ್ಕಾರ ಇಷ್ಟೊಂದು ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಸಾವಿರಾರು ಸಂಖ್ಯೆ ರೈತರು ದೆಹಲಿ ಬರಲಿಕ್ಕೆ ಹೊರಟ್ರೆ ಗಡಿ ಭಾಗದಲ್ಲಿ ತಡೆದಿದ್ರು ಕೂಡ ಇನ್ನೂ ಕೂಡ ಗಂಭೀರವಾಗಿ ಗಮನಿಸ್ತಾ ಇರತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ. ಈ ಒಂದು ಕ್ಷೇತ್ರವನ್ನೇ ನೋಡ್ಕೊಳ್ಳಿಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತಕ್ಕಂಥ ಒಬ್ಬ ಕೃಷಿ ಮಂತ್ರಿಯೂ ಕೂಡ ಇದ್ದಾರೆ. ಇವರು ಏನು ನಿದ್ರೆ ಮಾಡ್ತಾ ಇದ್ದಾರಾ? ಇವ್ರು ಏನಕ್ಕೆ ಕೃಷಿ ಮಂತ್ರಿ ಮಾಡಿರೋದು? ಇವರಿಗೆ ಘನತೆ ಗೌರವವಿಲ್ವಾ? ಇವರು ಏನು ಜನರಿಂದ ಆಯ್ಕೆ ಇರೋದು ಯಾತಕ್ಕೋಸ್ಕರ? ಇವರು ನೈತಿಕವಾಗಿ ಈ ಚಳುವಳಿಗಾರರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೇಲಿ ಹೋಗಿ ಮಲಿಕಡಿ. ಯಾಕೆ ರೈತರ ಹೆಸರಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ? ರೈತರಿಗೆ ಅವಮಾನ ಮಾಡ್ತಾ ಇದ್ದೀರಿ. ಇದು ಆ ಕೃಷಿ ಮಂತ್ರಿಗಳು ಹೇಳ್ತಕ್ಕಂಥ ಮಾತು ಅನ್ನುವಂಥ ಮಾತನ್ನು ಹೇಳ್ತಾ ಅವರ ಒಂದು ಪ್ರತಿಕೃತಿ, ಮೋದಿಯವರ ಪ್ರತಿಕೃತಿಯನ್ನು ಸುಡಿಯುವಂಥ ಕಾರ್ಯಕ್ರಮವನ್ನು 13ನೇ ತಾರೀಕು ರಾಜ್ಯವ್ಯಾಪಿ ಮಾಡ್ತೇವೆ. 14ನೇ ತಾರೀಕು 15ನೇ ತಾರೀಕು ಹಳ್ಳಿಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. 16ನೇ ತಾರೀಕು ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳ ಮುಖಂಡರು ಬೆಂಗಳೂರಲ್ಲಿ ಸಭೆ ಕರೆದು ಮತ್ತೆ ಯಾವ ರೀತಿ ಚಳುವಳಿಯನ್ನು ತೀರ್ಮಾನ ಮಾಡ್ತೀವಿ. ಅದಾದ ನಂತರ 26ನೇ ತಾರೀಕು ಇಡೀ ದೇಶಾದ್ಯಂತ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದೆ. ಅದೇ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಬೇಕು ಅಂತ ಈ ಒಂದು ಕರೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರೈತರು ಇವತ್ತಿನ ಹೋರಾಟದಲ್ಲಿ ಗೆಲ್ಲಬೇಕು.
ದಲೇವಾಲ್ ಅವರ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಪ್ರಾಣ